ನೋಡಿ ಎಂಜಾಯ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್ ನನ್ನ ಫ್ರೆಂಡ್ಗೆ. ಓಕೆ, ಅವಳು ಹೇಳಿದ್ದನ್ನೆಲ್ಲ ಮಾಡಿ. ಓಕೆ, ಸ್ವಾಗತ. ಈ ವ್ಲಾಗು ಮಿಕ್ಸ್ಚರ್ ಆಫ್ ಮಸಾಲದಿಂದ ಕೂಡಿದೆ. ಯಾಕಂದರೆ ಅರಿಶಿನ ಶಾಸ್ತ್ರ ಮುಗಿದಾದ್ಮೇಲೆ ಅದು ಸ್ಪ್ಲಿಟೆಡ್ ವಿಡಿಯೋ ಆಗಿತ್ತು. ಈಗ ಮೆಹಂದಿ ಶಾಸ್ತ್ರದಿಂದ ಮದುವೆ ಮುಗಿಯೋ ಶಾಸ್ತ್ರದವರೆಗೂ ಎಲ್ಲ ವಿಡಿಯೋನು ಇದರಲ್ಲಿ ಆ್ಯಡ್ ಇದೆ. ಈ ವ್ಲಾಗು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಅದನ್ನ ನೋಡಿ ಎಂಜಾಯ್ ಮಾಡಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಚಲೋ. ಏನು ಮಾಡ್ತಾ ಇದ್ದಾಳೆ ಅಂತೇಳಿ ನೋಡ್ಕೊಂಡು ಬರೋಣ. ಬ್ರೈಡ್ ಏನು ಮಾಡ್ತಾ ಇದ್ದಾಳೆ ನೋಡ್ಕೊಂಡು ಬಂದು ನೆಕ್ಸ್ಟು ನಾವು ಅವಳಿಗೆ ಬಳೆ ಶಾಸ್ತ್ರದ ಬಗ್ಗೆ ಸ್ವಲ್ಪ ಕೇಳೋಣ. ಎಕ್ಸ್ಪೆಕ್ಟೇಷನ್ ಹೆಂಗಿದೆ ಅಂತ. ಬಿಕಾಸ್ ಅವಳಿಗೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ ಆ್ಯಕ್ಚುಲಿ, ಮದುವೆ ಹಿಂಗೆ ಆಗಬೇಕು ಅಂತ. ಸೊ ನೋಡೋಣ ಅವಳ ಎಕ್ಸ್ಪೆಕ್ಟೇಷನ್ ಸ್ವಲ್ಪನಾದರೂ ಇಷ್ಟು ರೀಚ್ ಔಟ್ ಆಗಿದೆಯಾ ಅಂತ. ಏನು ಮಾಡ್ತಿದ್ದೀರಾ ಇಲ್ಲಿ ನೀವು? ಯಾವ ರೇಂಜಲ್ಲಿ ನೀವು ಸ್ಟ್ರಗ್ಲಿಂಗ್ ನಿಮ್ಮದು? ಅಯ್ಯೋ ಅಯ್ಯೋ, ಏನು ರಿಯಾಕ್ಷನ್ ಇದೆ ನಿಂದು? ವಾವ್ ವಾವ್, ಈ ಪೊಸಿಷನ್ ಚೇಂಜ್ ಇದೆ, ಪೋಸ್ ಚೇಂಜ್ ಇದೆ. ಸರ್ಪ್ರೈಸ್, ನೈಸ್. ಮದುವೆ ಹೆಣ್ಣಿನ ಮದರಂಗಿ ಶಾಸ್ತ್ರ ಈ ರೇಂಜಿಗೆ ನಡೀತಾ ಇದೆ ಇಲ್ಲಿ. ಕೈ ಮುರಿದು ಮೆಹಂದಿ ಹಾಕ್ಬಿಡ್ರಿ ಸುಮ್ಮನೆ ನೀವು. ಮ್ಯಾಮ್ ನೀವು ಕೈ ಮುರಿದು ಕೊಡ್ರಿ. ಶೀತಲ್, ನೀ ಕೈ ಮುರಿದು ಕೊಟ್ಬಿಡು ಸುಮ್ಮವರಿಗೆ. ಬೆಳಿಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಮಾಡಿ 60 ತಾಸಾದರೂ ಎದ್ದೇಳ್ತಲ್ಲ ಮೆಹಂದಿ ಗರ್ಲು. ಹೆಚ್ಚು ಕಡಿಮೆ ಅಂದರೆ ಎಷ್ಟು 4-5-6 ಗಂಟೆ ತೊಗೊಂಡಿರಿ ನೀವು ಮೆಹಂದಿ ಹಾಕೋದಕ್ಕೆ. ರಿಸಲ್ಟ್ ಚೆನ್ನಾಗಿದೆ. ಮೆಹಂದಿ ಹಾಕಿದವ್ರು ಇವ್ರಿಗೆ ಕ್ರೆಡಿಟ್ ಹೋಗ್ಬೇಕು ಸ್ವಲ್ಪ. ಇನ್ನೂ ಮುಗ್ದಿಲ್ಲ ಪೂರ್ತಿಯಾಗಿ ಕ್ರೆಡಿಟ್ ಕೊಡೋಕ್ಕೆ. ಓ ಬರ್ತಾ ಇದ್ದೀವಿ. ಸೊ ಕ್ರೆಡಿಟ್ ಗೋಸ್ ಟು ದಟ್ ಮ್ಯಾಮ್. ಆ್ಯಂಡ್ ಮದುವೆ ಗರ್ಲು ಫುಲ್ಲು ಮಿಂಚಿಂಗು. ಖುಷಿ ನೋಡಿ, ಖುಷಿ. ಹಂಗೆ ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ತಾ ಇದೆಯಾ ಇನ್ನು ನಿಂದು? ಸ್ವಲ್ಪ ರೀಚ್, ನಾಟ್ ರೀಚ್, ಇಟ್ಸ್ ರೀಚಿಂಗ್. ರೀಚ್ಡ್. ವಾವ್, ಎಫರ್ಟ್ ವರ್ಕಿಂಗ್ ಪ್ರಾಪರ್ಲಿ. ರೀಚ್ ಆಯ್ತಂತೆ, ರೀಚ್ ಆಗ್ತಿದೆಯಂತೆ. ಇನ್ನು ಏನಾದರೂ ಎಕ್ಸ್ಪೆಕ್ಟೇಷನ್ಸ್ ಇದ್ರೆ ಹೇಳ್ಬಿಡು ಶೀತಲ್, ಆಮೇಲೆ ಮದುವೆ ಆದ್ಮೇಲೆ ಸಿಗಲ್ಲ ಇವೆಲ್ಲ. ಓಕೆ, ವಾವ್. ನಾನು ರೆಡಿ. ಇಲ್ಲಿ ನೋಡಿ ಹೆಂಗಾಗೈತೆ ಅಂತ. ಮಸ್ತಾಗಿದೆ, ಕಾಣಿಸ್ತಿಲ್ಲ? ಮಸ್ತ್. ಇಲ್ಲಿ ಮೇಡಮ್ ಅವರು ಊಟ ಮಾಡಿಸ್ತವ್ರೆ, ಇಲ್ಲಿ ಊಟ ನೀಡ್ತವ್ರೆ. ಶೀತಲ್ ನೀ ಸ್ವಲ್ಪ ತಿನ್ನು. ಇಲ್ಲಿ ಮದುವೆ ಹೆಣ್ಣಿನ ಮೆಹಂದಿ, ಇಲ್ಲಿ ಕಾಂಪಿಟೇಷನ್ ಲೆವೆಲ್ಗೆ ನಮ್ಮ ಮೆಹಂದಿ. ನಿಮ್ಮ ಕಾಂಪಿಟೇಷನ್ ಕೊಡೋ ರೇಂಜ್ಗೆ ನಾವು ಮೆಹಂದಿ ಹಾಕೋತಿದ್ದೀವಿ. ಏನಂದ 8 ವರ್ಷದ ಹಂಗೆ ಕರೆಕ್ಟಾಗುತ್ತೇನು? ನಾವು ಅಂದ್ಬಿಟ್ರೆ ಗೊತ್ತಾಗುತ್ತೆ. ಬರಲ್ಲ.
ಶೀತಲ್ ಬರಲ್ಲ. ನಾವೇ ಹಂಗಲ್ಲ ನಾವೇ All people like to written on your face. ಬಳೆ ಶಾಸ್ತ್ರಕ್ಕೆ ಬರಲ್ವೇನ್ರಿ? ನಡೀರಿ ಹೋಗೋಣ. ಅಲ್ಲೆಲ್ಲ ಹಸಿರು ಬೆಳೆ ಹಾಕಿಸ್ಕೊತಾ ಇದ್ರೆ ನಾನು ಇಲ್ಲಿ ಗೋಲ್ಡ್ ಬೆಳೆ ಹಾಕಿಸ್ಕೊಂಡು ನಿಂತಿದ್ದೀನಿ. ಚೇಂಜ್ ಮಾಡೋಣ ಆಮೇಲೆ. ಏನಿಲ್ಲ, ನಾನು ಸ್ವಲ್ಪ ಚೇಂಜ್ ಮಾಡಿ ಹುಡುಗಿ ಏನಿಲ್ಲ ನಾನು ಹಾಕೋತೀನಿ ಆಮೇಲೆ. ಇದನ್ನ ಸುಮ್ಮನೆ ಚೇಂಜ್ ಚೆಕ್ ಮಾಡೋಣ ಅಂತ ಹೇಳಿ ಹಾಕ್ಕೊಂಡಿರೋದು. ಸೊ ಎಲ್ಲೋ ಡರ್ಟಿ ಫೆಲ್ಲೋ ಆಗಿರೋದು ಮೇಡಮ್ ಅವರು. ನಾವು ಕೂಡ ಇವಾಗ ಗ್ರೀನ್ ಬಳೆನ ಹಾಕ್ಕೊಂಡು ಗ್ರೀನ್ ಕಲರ್ ಡ್ರೆಸ್ನ ಹಾಕ್ಕೊಂಡು ಮಿಂಚೋದಕ್ಕೆ ರೆಡಿ ಆಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ, ಊಟ ಮಾಡೋಣ ಸ್ಟ್ರಾಂಗ್ ಆಗಿ, ಆಮೇಲೆ ಬಳೆ ಹಾಕ್ಸ್ಕೊಳ್ಳೋಣ. ಎಸ್ ಅಂತೂ ಗೊತ್ತಾ, ಶೀತಲ್ ಮದುವೆ ಫುಲ್ ಜೋರಾಗಿ ನಡೀತಿದೆ. ಲುಕ್ ಆಟ್ ಹರ್. ಅವಳದಂತೂ ಕತ್ತ ಇವತ್ತು ಗೋವಿಂದ. ಇಲ್ಲಿ ಬಳೆ ಆಂಟಿ ಅವಾಗಿಂದ ಆಡ್ಕೊಂಡು ಕೂತವ್ರೆ. ನಗ್ರಿ ಆಂಟಿ ಫುಲ್ಲು ರೆಡಿ ಆಗ್ತಾ ಇದ್ದೀವಿ ಬಳೆಗೆ ಅಂತ ಹೇಳಿ. ಬಳೆ ಶಾಸ್ತ್ರ ನಮ್ಮ ಮೇಡಮ್ ಅವರು ಬಳೆನ ಹಾಕ್ಕೊಂಡು ಕೂತಾರೆ, ಡವ್ ಮಾಡಿಕೊಂಡು ಕೈನ ಮೇಲ್ಗಡೆ ಕೆಳಗಡೆ ಎಬ್ಸ್ಕೊಂಡು ಬಿಡ ಸಾಕು. ಖುಷಿ ಲೈಫಲ್ಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು. ಹೆಂಗಿದೆ ನಮಗೆ ಫೀಲ್ ಹೆಂಗೆ ಆಗ್ತಾ ಇದೆ ಒಳಗಡೆಯಿಂದ? ಆಂಟಿ ಏನು ಹೇಳ್ತಾರೆ ನೋಡಿ, ನೋಡಲಿ. ऐसे कैसे होता है यार, बहुत दिन है. तुम्हारा शादी के लिए नहीं है ना? शिल्पा की शादी के लिए, हाँ शीतल के शादी के लिए अभी 3 दिन बाकी है. मैं रेडी हो रही हूँ इसलिए. अभी इतना खुश मत होना कि तेरी शादी हो गई. उतना होंगे नहीं होंगे मुझे मालूम नहीं, हो सकते हैं. पागल है क्या? look at her जोश. हाँ ना आंटी, क्यों नहीं होगा? ये थोड़ा बुद्धू है तो पागल भी है ऐसे ही. ಇವಾಗ ನನಗೆ ಕೋಲ್ಡ್ ಆಗಿರೋದ್ರಿಂದ ನನಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕಾಗಿದೆ. ಯು ಆರ್ ಮೈ ಟ್ರೂ ಫ್ರೆಂಡ್. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಇದು ಮಾಡ್ತಿದ್ದೀನಿ. ನೆಕ್ಸ್ಟ್ ಇವಳು ಎಲ್ಲನೂ ಮಾಡ್ಬೇಕಂತಾನೆ ಅದಕ್ಕೆ ಮಾಡ್ತಾವಳೆ. ಸೊ ಇವತ್ತು ಬಳೆ ಶಾಸ್ತ್ರ ಇರೋದ್ರಿಂದ ಮೆಹಂದಿ ಶಾಸ್ತ್ರನೂ ಕೂಡ ಇಲ್ಲಿ ನೋಡಿ ನೈಸ್ ಸೂಪರ್, ಲೈಕ್ ಲುಕಿಂಗ್ ಲೈಕ್ ವಾವ್. ಮದುವೆ ಮನೆಯ ಮೆರುಗು ಕಾಣ್ತಾ ಇದೆ. ಕಾರ್ ಬಂದು ವೇಟ್ ಮಾಡ್ತಾ ಇದೆ. ಸೊ ಇವಾಗ ನಾವು ಕೂಡ ಹೋಗಬೇಕು. ಮಗಳನ್ನ ಕರ್ಕೊಂಡು ಮದುವೆ ಮಂಟಪಕ್ಕೆ, ಅಂದರೆ ಬೆಂಗಳೂರಿಗೆ ನಾವು ಹೊರಡ್ತಾ. ನಮ್ಮ ಜೊತೆಗೆ ಎಲ್ಲ ಲಗೇಜ್ನ ತಗೊಂಡು ಮದುವೆ ಮಗಳನ್ನ ಕರ್ಕೊಂಡು ಹೆಂಗೆ ಕಾಣ್ತಾ ಇದ್ದಾಳೆ, ರೆಡಿಯಾಗಿ ಕೂತೋಳೆ.
ಸೊ ಅವಳನ್ನ ಕರ್ಕೊಂಡು ನಾವು ಕೂಡ ಹೋಗ್ತೀವಿ. ಮಿಸ್ ನವನೀತ್ ಅವ್ರು ಏನು ಮಾಡ್ತಾವ್ರೆ ಇಲ್ಲಿ? ಇನ್ನು ಪ್ಯಾಕಿಂಗಲ್ಲಿದೆ ನಾನು. ಪ್ಯಾಕಿಂಗಲ್ಲೇ ಸಾಯಿ ನಂದು ಲಗೇಜ್ನ ಅವಳೇ ಪ್ಯಾಕ್ ಮಾಡ್ತಾ ಇರೋದು. ಗುಡ್ ಗರ್ಲ್. ಆ್ಯಂಡ್ ಅರೇಂಜ್ಮೆಂಟ್ ತೊಗೊಂಡು ನಾವು ಗಾಡಿ ಜೊತೆಗೆ ಹೋಗೋಣ. ನಡೀರಿ ಹೋಗೋಣ. ಕ್ಯಾಪೇನ್ ಇರ್ತಿಲ್ಲ. ಅವೇ ನಿನ್ನ ಪ್ರಾಬ್ಲಮ್ ಎಂತ? ನನ್ನ ಪ್ರಾಬ್ಲಮ್ ನೀನು ಆ ಕಡೆ ಕೂಡೋದೇ ಪ್ರಾಬ್ಲಮ್. ಮಧ್ಯದಲ್ಲಿ ಅದೇ ಪ್ರಾಬ್ಲಮ್. ನಾನೇನು ಬಾಜು ಕೊಡಲ್ಲ. ನಿಂಗೆ ಇಲ್ಲಿ ವಿಂಡೋ ಸೀಟ್ ಬಿಟ್ಟು ಕೊಟ್ರು ಅಲ್ಲಿ ಕೊಡಕ್ಕೆ ರೆಡಿ ಇಲ್ಲ ನೀನು. ವಿಂಡೋ ಸೀಟ್ ಬೇಕು, ಪಕ್ಕದಲ್ಲಿ ನೀನು ಬೇಕು. ನಾನಿಲ್ಲಪ್ಪ. ನಾನು ಔಟ್ ಆಫ್ ಸ್ಕರ್ಟ್ಸ್. ಲೈಕ್ ಯು ಹ್ಯಾವ್ ಟು ಎಂಜಾಯ್ ಯುವರ್ ಜರ್ನಿ ವಿತ್ ಯುವರ್ ವಿಂಡೋ ಸೀಟ್. ವಿಂಡೋ ಸೀಟ್ ವಿತ್ ಯು. I don't want to. I don't want any option. It's not countable and I'm not going to sit with you. I'm sitting here only I'm with not- Miss Brian. Oh, Brian. I'm not asking you. You're not arguing with you? I am not requesting you. I am ordering you. You can sit. I am not ready to sit with you. Sancho Miss Shilpa. Oh my God. ನಮ್ಮ ಈ ಕಡೆ ಬಾ ನೀನು. God was blessed my waist. Thank you, God. God, please. What's going on here? I'm so much tired. God is my by sitting side. with this girl. God is my side. ಮುಚ್ಚಲೆ. ನಾವು ಹೊರಡಕ್ಕೆ ರೆಡಿ ಆಗಿದ್ವಿ ಬ್ರೈಡ್ ಜೊತೆಗೆ. ಮುತ್ತ ಈ ಕಡೆ ಬರತ್ತದ ನೋಡ್ರಿ. ಈಗ ನಮ್ಮನ್ನ ರೈಟ್ ಸೈಡ್ ನೋಡ್ರಪ್ಪ. ರೈಟ್ ಸೈಡ್ ನೋಡ್ಬೇಡ್ರಿ, ಲೆಫ್ಟ್ ಸೈಡ್ ಐತಿ ನಂದು ಕಂಪ್ನಿ. ನಮ್ಮ ನವನೀತ್ ಅವ್ರ ಕಂಪ್ನಿ ತೋರಿಸ್ತಿದ್ದಾರೆ. ನಾವೆಲ್ಲ ಕಂಪ್ನಿ ನೋಡ್ಬೇಕೀಗ. ಸೊ ನಾವೀಗ ಲೆಫ್ಟ್ ನೋಡ್ಬೇಕಂತೆ. ರೈಟ್ ಸೈಡ್ ಬ್ರೈಡ್ ನಾವು ಹೇಳ್ತಾವಳೆ. ಓಕೆ ಇದು ರಾಯಲ್ ಲಾಕ್ ಐತ್ಲ, ಇದು ರಾಯಲ್ ಲಾಕ್ ಮಾಲ್. ಇದು ಇಲ್ಲೆಲ್ಲ ಮುಂದೈತ್ ನಮ್ದು ಇನ್ನೂ ನನಗೆ ಫರ್ನಿಚರ್ ಅದು ಕ್ಯಾನ್ಸಲ್ ಮಾಡ್ತಿದ್ರು. ಎಲ್ಲ ಆ್ಯಡ್ ಮಾಡೋದೆ. ಎಲ್ಲರೂ ಇಂಡೈರೆಕ್ಟ್ ಆಗಿ ಇನ್ಸಲ್ಟ್ ಮಾಡಿದ್ದನ್ನು ನೋಡಿದೆ. ನಮ್ನಿತಾಗೆ ಎಲ್ಲರೂ ಡೈರೆಕ್ಟ್ ಆಗಿ ಇನ್ಸಲ್ಟ್ ಮಾಡಿದ್ರು. ರಿಯಾಕ್ಷನ್ ಮಾತ್ರ ಹಿಂಗಿತ್ತು, ಕೆಳಗೆ ನೋಡಿ ನಗೋರ್ ಥರ ಇತ್ತು. ನಾವು ಕೂಡ ನಕ್ವಿ. ಇಲ್ಲಿ ನೋಡಿ ನೋಡಕ್ಕೆ ಬ್ಲಾಗ್ ಒಳಗೆ ನೋಡ್ಬೇಡ, ಯಾಕಂದ್ರೆ ನಿಂಗೆ ಉರ್ದೋಗಿದೆ ಕೆಳಗಿಂದ. There's no escape. All you have to do is wake up now and make a better day. It's coming to get you. There's no escape. All you have to do is wake up now and make a better day. All people lie, spitting on your face. All people lie, fall into the space. All people lie, spitting on your face. All people ಮಾಡಬೇಕಾಗಿದ್ದ ಕೆಲಸನ ಇವತ್ತು ಲೇಟಾಗಿ ಮಾಡಿ ಮನೆಯಲ್ಲೇ ಬಯಸ್ಕೊಂಡು ಫೈನಲಿ ನಾವು ನೆಲಾಟ್ ಮಾಡಿಸ್ಕೊಳಕ್ಕೆ ಬಂದ್ವಿ ಆ್ಯಕ್ಚುಲಿ. ಸೊ ನಮ್ಮ ಲೊಕೇಶನ್ನ ರೀಚ್ ಆದ್ವಿ. ಸೊ ಇವಾಗ ಹೋಗೋಣ ಒಳಗಡೆ, ನೋಡೋಣ ಹೆಂಗಿದೆ ನಮ್ಮ ನೇಲ್ ಆರ್ಟ್ ಜಾಗ. All you have to do is wake
Wake up now and make a better day. It's coming to get you. There's no escape. All you have to do is wake up now and make a better day. All people lie. ಸ್ಯಾರಿ ಫೋಟೋಸ್ ಚೆನ್ನಾಗಿ ಎಂಟ್ರಿಯಲ್ಲಿ ಇನ್ಸ್ಟ್ರಕ್ಷನ್ ಕೊಡ್ತವ್ರೆ. ಸೊ ಇನ್ಸ್ಟ್ರಕ್ಷನ್ನ ತೊಗೊಂಡಾದ್ಮೇಲೆ ವರ್ಕ್ ಹೆಂಗಿರುತ್ತೆ ಅಂತ ನೋಡೋಣ. ಫಸ್ಟ್ ಟೈಮ್ ನಾನು ಕೂಡ ನೇಲ್ ಆರ್ಟ್ನ ಮಾಡೋದನ್ನು ನೋಡೋಕ್ಕೆ ಬರ್ತಾಯಿದ್ದು. ಬಿಕಾಸ್ ನನ್ನ ನೇಲ್ಸ್ ಅಷ್ಟು ಬ್ಯೂಟಿಫುಲ್ ಆಗಿರೋವಾಗ ನಾನು ಯಾಕೆ ನೇಲ್ ಆರ್ಟ್ ಮಾಡಿಸ್ಬೇಕು ಅಂತ ಬಿಟ್ಟಿದ್ದೆ. ಶೀತಲ್, ಆರ್ ಯು ರೆಡಿ? ಶಿ ಇಸ್ ರೆಡಿ ಫಾರ್ ದ ನೇಲ್ ಆರ್ಟ್. ಎಕ್ಸ್ಟೆನ್ಷನ್ ಫಸ್ಟು ಎಕ್ಸ್ಟೆನ್ಷನು, ಆಮೇಲೆ ಚೆನ್ನಾಗಿ ಕಾಣಿಸ್ತಿದೆ ಕೈಗಳು. ಬೋತ್ ಶ್ರುತಿ ಎಷ್ಟು ಎಷ್ಟು ಇಟ್ಕೊಳ್ಳಿ, ಲೆಂತ್ ಜಾಸ್ತಿ ಬೇಡ. ನೋಡು ಒಂದು ಸೆಕೆಂಡ್ ಅಕ್ಕ, ಇಷ್ಟೇ ಮಾಡಿಸ್ಬಿಡೋಣ ಆಯಿತಾ? ಇನ್ನು ಸ್ವಲ್ಪ ಲಾಂಗ್ ಫಸ್ಟು ಲಾಂಗ್ ಮಾಡಿಸೋಣ, ಬೇಕು ಅಂದರೆ ಇನ್ನೂ ಎಕ್ಸ್ಟೆನ್ಷನ್ ಕಟ್ ಮಾಡಿಸ್ಬಿಡೋಣ ಆಯಿತಾ? ಹಾಂ, ಓಕೆ ಓಕೆ, ದಟ್ಸ್ ಮಸ್ಟ್ ಫನ್. ಇನ್ನೂ ಲಾಂಗ್ ಬೇಡ ಅಂದರೆ ಕಟ್ಟನ್ನು ಮಾಡ್ತಾರೆ. ಸೊ ಕಟ್ ಮಾಡಿ ಶೇಪ್ ಮಾಡಿ ಇದನ್ನು ಶೇಪ್ ಕೊಡ್ತಾರೆ. ನಾನು ಪ್ಲೇನ್ ಮಾಡಿಸ್ಕೊಂಡ್ಬಿಡ್ಲ, ನೇಲ್ ಪಾಲಿಶ್ ಪ್ಲೇನ್ ಹಚ್ಕೊಂಡು. ಇದು ಕಟ್ ಮಾಡಿರೋ ಪಾರ್ಟ್. ಇಷ್ಟು ಲಾಂಗ್ ಇತ್ತು, ಈ ಪೊಸಿಷನಿಗೆ ಬಂತು. ಇದು ನಮ್ಮ ಬ್ರೈಡ್ನ ಫೈನಲ್ ಲುಕ್ಕು. ತೆಗಿಯಕ್ಕೆ ಬಂದರು, ಸೊ ತೆಗಿದ್ರು. ಹೊರಗಡೆ ಹೋಗ್ತಾ ಇದ್ದೀವಿ ನಾವೀಗ. ಮದುವೆ ರೀಚ್ ಆದ್ವಿ ಫೈನಲಿ. ಇಲ್ಲೆಲ್ಲಿ ಕಾರಲ್ಲಿ ಎಲ್ಲ ಲಗೇಜನ್ನ ತೊಗೊಂಡು ಹಿಂದೆ ಬರ್ತಾರೆ, ನಾವು ಮುಂದೆ ಹೋಗ್ತೀವಿ. ಸೊ ನಾವು ರೆಡಿ ಫಾರ್ ಶೀತಲ್ಸ್ ಮ್ಯಾರೇಜ್. ಲೊಕೆ ಕೈಯಲ್ಲೆಲ್ಲ ಹಿಂಗೆ ಹಿಡ್ಕೊಂಡವೆ ನೋಡಿ, ಸಾಕು ಗೀಕು ಎಲ್ಲ ತೊಗೊಂಬಂದವು ಇವೆಲ್ಲ. ಅಭಿ, ಶೀತಲ್ ಮದುವೆ ಹೆಂಗೆ ಫೀಲ್ ಆಗ್ತದೆ ಅಭಿ? ನಾವು ಡೌನ್ ಮಾಡೋದಿಲ್ಲ, ಇವಾಗ ರಿಯಾಲಿಟಿ ಹೇಳ್ಬೇಕು. ಈಗ ಸಿಕ್ಕಾಪಟ್ಟೆ ಬೆವರು ಇಳಿಯಾಗತ್ತೆ. ಇಲ್ಲೇ ಗಾಡಿ ಓಡಿಸ್ಕೊಂಡ್ ಬಂದಿವಿ ಅಲ್ಲಿಂದ. ಡೌನ್ ಮಾಡ್ತೇನೆ ಗೈಸ್, ಏನೇನು ಕೆಲಸ ಮಾಡಿರಲ್ಲ ಇವನು. ಸುಮ್ಮನೆ ಹಂಗೆ ಪೋಸ್ಟ್ ಕೊಡೋದು ಇದಾಯ್ತು. ಕೆಲಸ ಮಾಡಿಲ್ಲ, ನೀ ಕೆಲಸ ಮಾಡಿದ್ರೆ ಸುಮ್ಮನೆ ಹೇಳ್ತಾ ಇದೀಯ. ಸುಮ್ಮನೆ ವಿಡಿಯೋ ಮಾಡ್ಕೊಂತ ಇದೀಯ ನೀನು ಅಷ್ಟೇ. ನಾನೇನು ಕೆಲಸ ಮಾಡಿಲ್ಲ ಅಂತ ಹೇಳಕ್ಕಾಗಲ್ಲ, ನಾನು ತುಂಬಾನೇ ಕೆಲಸ ಮಾಡಿದೆ. ಕೆಲಸ ಮಾಡತ್ತೆ ಅನ್ನತ್ನೆ ಫಸ್ಟ್ ಲಗೇಜ್ ಹಿಡ್ಕೊ. ಇದೊಂದು ಬ್ಯಾಗ್ ಕೊಟ್ರು ನನಗೆ ಕೈಯಲ್ಲಿ, ಹೇಳೋದ ಬಿಟ್ಬಿಟ್ರಮ್ಮ ನೀವು. VVS ಕಾನ್ವೆನ್ಷನ್ ಬಾರಿ 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 ಹೇಳಿ ಬಾರಿ. ಏನು ಹೇಳ್ಬೇಕಿತ್ತು ನೀನು? ಮುತ್ತ ಮುತ್ತ ಜವಾಬ್ದಾರಿ ಹುಡುಗ. ಸೊ ಹೋಗೋಣ ಒಳಗಡೆ. ಮುತ್ತ ನಡಿ, ಹೆಂಗೆ ಹೋಗ್ತಾ ಇದ್ದೇನೆ? VVS ಇನ್ನು ಡೆಕೋರೇಷನ್ ಆಗಬೇಕು. ಡೆಕೋರೇಷನ್ ಕಂಪ್ಲೀಟ್ ಆಗಿಲ್ಲ. ಡೆಕೋರೇಷನ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ ನಾವು ಕೂಡ ಎಂಟ್ರಿ ಆಗಿ ಮದುವೆಯನ್ನು ಜೋರಾಗಿ ಮಾಡಿ ಡ್ಯಾನ್ಸ್ ಕೂಡ ಮಾಡೋ ಪ್ಲ್ಯಾನ್ ಇದೆ. ಸೊ ಅದಕ್ಕೋಸ್ಕರ ಕಂಪ್ಲೀಷನ್ನ ಬೇಗ ಬೇಗ ಮಾಡ್ತಾ ಇದ್ದಾರೆ. ಮಾಡೋದ್ರಲ್ಲಿ ನಾವು ಹೋಗಿ ಟಕ್ ಅಂತ ರೆಡಿಯಾಗಿ ಬರ್ತೀವಿ.
ಅಷ್ಟಲ್ಲೇ ರೆಡಿಯಾಗಿ ಬಂದು ಶೀತಲ್ ಮದುವೆನ ಚಾಲು ಮಾಡೋಣ. ಹಸ್ಬೆಂಡ್ ಬಂದಿಲ್ವಲ್ಲ. ಇಲ್ಲಿ ಆರತಿ ಮಾಡಕ್ಕೆ ನಿಂತವ್ರು ನಮ್ಮ ಮೇಡಮು ಕಂಪ್ಲೀಟಾಗಿ ಬ್ಯುಸಿಯಾಗಿ. ಮಾತಾಡಕ್ಕೆ ಬಂದಿದ್ದೀವಿ ನಾವೀಗ. ಸೊ ಇವರು ಮಿಸ್ಟರ್ ಅಭಿಷೇಕ್ ನನ್ನ ಡಿಪ್ಲೊಮಾ ಫ್ರೆಂಡು, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಇವರು ಮಿಸ್ಟರ್ ಅಭಿಷೇಕ್ ಮದುವೆಯಲ್ಲಿ ತುಂಬಾ ಓಡಾಡ್ತವ್ರೆ ನಿಮ್ಮ ಅಕ್ಕನ ಎಂಗೇಜ್ಮೆಂಟಲ್ಲಿ. ಸೊ ಹೇಳಿ ಮಿಸ್ಟರ್ ಅಭಿಷೇಕ್ ಅವರೇ, ಎಂಗೇಜ್ಮೆಂಟ್ನ ನೋಡಿ ನಿಮಗೆ ಯಾವ ಥರ ಫೀಲ್ ಆಗ್ತಾ ಇದೆ? ಏನು ಫೀಲ್ ಅಂತೇನಿಲ್ಲ, ಫಸ್ಟ್ ಟೈಮ್ ಒಂದ್ಸತಿ ಎಕ್ಸ್ಪೀರಿಯನ್ಸ್ ಆಗಿದೆ ನಮ್ಮ ಅಕ್ಕನ ಮಾಡ್ಬಿಟ್ಟು. ಓಕೆ, ಅಕ್ಕನ ಮಾಡ್ಬಿಟ್ಟು ಎಕ್ಸ್ಪೀರಿಯನ್ಸ್ ಆಗಿದೆ. ಅದು ಎಕ್ಸ್ಪೀರಿಯನ್ಸ್ ಆಗಿದ್ದರಿಂದ ಅದನ್ನ ಇಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಎಲ್ಲ ಚೆನ್ನಾಗಿ ಆಗಿ ಹಿಂಗೆ ಬೆವ್ರು ಹಿಂಗೆ ಇಳಿತಿರೋದು ಹೋಗ್ತಾ ಇದ್ದೆ, ಆ ರೇಂಜ್ ಕೆಲಸ ಮಾಡ್ತಾನೆ ಹುಡುಗ. ಬೆವ್ರು ಬರ್ತಾ ಇದೆ. ಫಿಲ್ಟರ್ ಹಾಕಿದ್ದಾಳೆ ಅಂತ ಕಾಣಿಸ್ತಾ ಇಲ್ಲ, ಇಲ್ಲಾಂದ್ರೆ ಕಾಣಿಸ್ತಾ ಇತ್ತು. ಇಟ್ಸ್ ಇಂಪಾರ್ಟೆಂಟ್. ಇಲ್ಲಾಂದ್ರೆ ನೀನು ಕಾಣೋದೇ ಇಲ್ಲ, ನೀನು ಸೈಟಲ್ಲಿ ನಿಂತು ಖಾಲಿಯಾಗಿ ಹೋಗ್ಬಿಟ್ಟಿದ್ದೆ. ಏನು ಆಫೀಸ್ ವರ್ಕ್ ನಂದು? ಫ್ರೆಂಡ್ಸ್, ಹುಡುಗರಿಗೂ ತುಂಬ ಅಪರ್ಚುನಿಟೀಸ್ ಕಂಪ್ನೀಸಲ್ಲಿ, AC-ಯಲ್ಲಿ ಮತ್ತು ಎಲ್ಲ ಕಡೆನೂ ಇರುತ್ತೆ. ಬಟ್ ಅವರು ಸೈಟ್ ವರ್ಕ್ಗೆ ಯಾಕೆ ಹೋಗ್ತಾರೆ? ಅದಿದ್ರೆ ಕಮೆಂಟ್ ಅಲ್ಲಿ ಹಾಕಿ ಜಾಬ್ ಲೋಕ್ ಇದನ್ನ ನಾನು ಅಪ್ಲೈ ಮಾಡ್ತೀನಿ ಅಲ್ಲಿಗೆ. ಫ್ರೆಂಡ್ಸ್, ಅವರು ಇಂಟೆನ್ಷನಲಿ ಏನಕ್ಕೆ ಸೈಟ್ ವರ್ಕ್ಗೆ ಹೋಗ್ತಾರೆ? ನಿನ್ ಕಂಪ್ನಿಲಿ ಕರ್ಕೋತೀಯಾ ನಿನ್ ಕಂಪ್ನಿಲಿ ನಾನು ಕಂಪ್ಲೀಟ್ ಮಾಡೋದಕ್ಕೆ ಕೊಡ್ತಾ ಇಲ್ಲ, ತುಂಬಾ ಫ್ರಸ್ಟ್ರೇಟ್ ಆಗ್ತಿದ್ದಾರೆ. ನಿಜ ಸಂಗತಿ ಅವರು AC-ಲಿ ಕೂತ್ಕೊಳ್ಳೋರು, ಅದಕ್ಕೆ ಅವ್ರು ಮಾಡ್ತಿದ್ದಾರೆ. ಏನಕ್ಕೆ ಅಂತಂದ್ರೆ ತುಂಬಾ ಜನ ಡಿಫ್ರೆಂಟ್ ಪರ್ಸನ್ಸ್ ಎಲ್ಲ ಸಿಗ್ತಾ ಇರ್ತಾರೆ, ನೋಡ್ಬೋದು. ಆ ಇಂಟೆನ್ಷನ್ ಸೈಟ್ ಇವಾಗ ಲಾಗ್ ಬಂದ್ ಮಾಡ್ತಾ ಇದೀವಿ. ಅಲ್ಲಿ ಹೋಗ್ಬಿಟ್ಟು ಸ್ಟೇಜ್ ಮೇಲೆ ಫೋಟೋ ತೆಗೆಸ್ಕೋಬೇಕು, ಕ್ಲೋಸ್ ಮಾಡೋದು ಹೋಗೋಣ.
ಓಕೆ, ಇವಾಗ ಫೋಟೋಸ್ ತೆಗೆಸ್ಕೊಂಡು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ನಾನು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ನೋಡಿ ಎಂಡಲ್ಲಿ ಶ್ರುತಿ ಚಟ್ಟೆ ಅವರು ಪೋಸ್ಟ್ ಮಾಡ್ತಾರೆ. ನಾವು ಸ್ಕೆಚ್ ಆಗ್ತಾ ಇದ್ದೀವಿ. ಇನ್ನೂ ಪಂಕ್ತಿ ಚಾಲು ಆಗಿಲ್ಲ. Wish that I could cough out my emotions in a healthy manner and just become the right person. Wish that I could cough out my emotions in a healthy manner and just become my emotions in a healthy manner and just become the right person that actually matters. And every day I drive my car to my little job and I find some peace in the stations that I throw on. But I wish there was a song with your name. Yeah, baby. Yeah, baby.
the leaving. I see a flame inside me, shining on the streets of mine. My soul was weakening. I found you. My world is now complete. I thought it was impossible, but that's how things were to me. I love you, and it's not some reverie. I'll lay down in your arms, and there's where I wanna be forever. ಫೈನಲಿ ನಮ್ಮ ಶೀತಲ್ದು ವಿದಾಯ ಟೈಮ್ ಬಂತು. Yes. ಶೀತಲ್ ಗಂಡನ ಮನೆಗೆ ಹೋಗ್ಬಿಟ್ಪಾ. ಅವ್ರಿಗೆ ಒಂದು 5. ಆಯ್ತಾ?